ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರೆದದ್ದು. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 7. ಏತಸ್ಮಿನ್ಮೇ ಮನೋವಿದ್ವನ್ ಖಿದ್ಯತೆ ಜ್ಞಾನ ಸಂಕಟೆ ತನ್ನ ಪರಾಣುದ ವಿಭೋ ಕಶ್ಮಲಂ ಮಾನಸಂ ಮಹತ್. ಅನುವಾದ: ಓ ವಿಭುವೇ, ವಿದ್ವಾಂಸರೇ, ನನ್ನ ಮನಸ್ಸು ಈ ಅಜ್ಞಾನ ಸಂಕಟದಿಂದ ಬಹುವಾಗಿ ಭ್ರಮೆಗೊಳಗಾಗಿದೆ. ಅದಕ್ಕಾಗಿ ಅದನ್ನು ನಿವಾರಿಸಲು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಶ್ಲೋಕ 8. ಶ್ರೀ ಶುಕ ಉವಾಚ. ಸ ಇತ್ತಂ ಚೋದಿತ ಕ್ಷತ್ರ ತತ್ವಜಿಜ್ಞಾಸುನಾ ಮುನಿಃ ಪ್ರತ್ಯಾಹ ಭಗವಚ್ಚಿತ್ತಸ್ಮಯನ್ನಿವಗತಸ್ಮಯಃ. ಅನುವಾದ: ಶ್ರೀ ಶುಕಮುನಿಗಳು ನುಡಿದರು, ಓ ರಾಜನೇ, ಹೀಗೆ ಜಿಜ್ಞಾಸುವಾದ ವಿದುರನಿಂದ ಪ್ರಚೋದಿತರಾದ ಮೈತ್ರೇಯರು ಮೊದಲಿಗೆ ಆಶ್ಚರ್ಯಚಕಿತರಾದಂತೆ ತೋರಿದರು. ಆದರೆ ಅವರು ಸಂಪೂರ್ಣವಾಗಿ ಭಗವತ್ ಪ್ರಜ್ಞೆಯುಳ್ಳವರಾದ್ದರಿಂದ ಹಿಂಜರಿಕೆ ಇಲ್ಲದೆ ಅವನಿಗೆ ಉತ್ತರ ನೀಡಿದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಪ್ರಶ್ನೆಯನ್ನು ಕೇಳ್ತಾರೆ. ಪರಮಾತ್ಮನಾಗಿ ಭಗವಂತ ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ಕೂಡ ನೆಲೆಸಿದ್ದಾನೆ ಅಂತಂದಮೇಲೆ ಜೀವಿ ಮಾಡುವಂಥ ಕ್ರಿಯೆಗಳಿದೆಯಲ್ಲ, ಅದು ದೌರ್ಭಾಗ್ಯದ ಮತ್ತು ದುಃಖಕರವಾದಂಥ ಫಲಗಳನ್ನು ಯಾಕೆ ಕೊಡುತ್ತೆ ಅನ್ನೋದು ಅವರು ಪ್ರಶ್ನೆ ಆಗಿತ್ತು. ಈಗ ಮುಂದುವರೆದು ಹೇಳ್ತಾರೆ ಅವರು, ಓ ವಿಭುವೇ, ವಿದ್ವಾಂಸರೇ, ನೋಡಿ, ನನ್ನ ಮನಸ್ಸು ಈ ಅಜ್ಞಾನ ಅನ್ನುವಂಥ ಸಂಕಟದಿಂದ ಬಹಳ ಭ್ರಮೆಗೆ ಒಳಗಾಗ್ಬಿಟ್ಟಿದೆ. ನನಗೆ ಅಜ್ಞಾನ ಕೌದುಬಿಟ್ಟಿದೆ, ಏನು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಆ ಅಜ್ಞಾನವನ್ನು ನಿವಾರಿಸೋದಕ್ಕೋಸ್ಕರ ನಿಮ್ಮನ್ನು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನನಗಿದು ಯಾವುದು ಸರಿಯಾಗಿ ಅರ್ಥನೇ ಆಗ್ತಾ ಇಲ್ಲ. ಯಾಕಂದರೆ ಅಜ್ಞಾನ ಕವಿದಿರೋದ್ರಿಂದ ನಾನು ಭ್ರಮೆಗೊಳಗಾಗಿದ್ದೀನಿ. ಅದಕ್ಕೋಸ್ಕರ ದಯವಿಟ್ಟು ನನ್ನ ಈ ಒಂದು ಅಜ್ಞಾನವನ್ನು, ಈ ಭ್ರಮೆಯನ್ನು ನೀವು ದೂರ ಮಾಡ್ತೀರಾ ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ವಿದುರನು ಪ್ರತಿನಿಧಿಸಿದ ಅಂತಹ ಮಾನಸಿಕ ದಿಗ್ಭ್ರಮೆ ಕೆಲವು ಜೀವಿಗಳಲ್ಲಿ ಕಾಣಿಸಿಕೊಳ್ಳುತ್ತದೆ, ಎಲ್ಲರಲ್ಲೂ ಅಲ್ಲ. ಎಲ್ಲರಲ್ಲೂ ಈ ದಿಗ್ಭ್ರಮೆ ಕಾಣಿಸಿಕೊಂಡ ಪಕ್ಷದಲ್ಲಿ ಉನ್ನತ ವ್ಯಕ್ತಿಗಳಿಂದ ಅದರ ಪರಿಹಾರವೇ ಸಾಧ್ಯವಿಲ್ಲವಾದೀತು. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದರೆ, ವಿದುರರು ಇಲ್ಲಿ ಪ್ರತಿನಿಧಿಸಿದ್ದಾರೆ. ಅಂದರೆ ನಮಗೆ ಕೆಲವರಲ್ಲಿ ಈ ರೀತಿ ಮಾನಸಿಕ ದಿಗ್ಭ್ರಮೆ ಅನ್ನೋದು ಉಂಟಾಗೋದು ಸಹಜ, ಎಲ್ಲರಲ್ಲೂ ಇರೋದಿಲ್ಲ. ಕೆಲವರಿಗೆ ಈ ರೀತಿ ಒಂದು ಮಾನಸಿಕ ದಿಗ್ಭ್ರಮೆ ಅನ್ನೋದು ಉಂಟಾಗತ್ತೆ. ಇಲ್ಲಿ ಅವರು ನಮ್ಮ ಬದಲಿಗೆ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಈ ರೀತಿ ದಿಗ್ಭ್ರಮೆ ಉಂಟಾಗಬಹುದು, ಅಂಥ ಜೀವಿಗಳು ಯಾರಾದರೂ ಇದ್ದರೆ ಅವ್ರಿಗೆ ಆನ್ಸರ್ ಗೊತ್ತಾಗಲಿ ಅನ್ನೋ ಒಂದು ಕಾರಣ ಇದು, ಆಯಿತಾ. ಆದರೆ ಎಲ್ರಿಗೂ ಈ ರೀತಿ ಬರೋದಿಲ್ಲ. ಎಲ್ಲರಲ್ಲೂ ಏನಾದರೂ ಈ ರೀತಿ ದಿಗ್ಭ್ರಮೆ ಏನಾದರೂ ಕಾಣಿಸ್ಕೊಂಡ್ಬಿಟ್ರೆ ಉನ್ನತ ವ್ಯಕ್ತಿಗಳಿಂದ ಅದರ ಪರಿಹಾರನೇ ಇರ್ತಾ ಇರಲಿಲ್ಲ, ಸಾಧ್ಯನೇ ಇರ್ತಾ ಇರಲಿಲ್ಲ ಅಲ್ವಾ. ಎಲ್ರಿಗೂ ಇದು ಬರೋದಿಲ್ಲ, ಕೆಲವು ವ್ಯಕ್ತಿಗಳಿಗೆ ಮಾತ್ರ ಈ ರೀತಿ ದಿಗ್ಭ್ರಮೆ ಉಂಟಾಗತ್ತೆ. ಅದನ್ನು ಸರಿಪಡಿಸೋದಕ್ಕೆ ಇನ್ನೊಂದಷ್ಟು ಉನ್ನತ ವ್ಯಕ್ತಿಗಳಿರ್ತಾರೆ, ಅವರಿಂದ ನಾವು ಕೇಳಿ ತಿಳ್ಕೊಂಡಾಗ ಅದು ಸರಿ ಹೋಗುತ್ತೆ. ಸೊ ಇಲ್ಲಿ ವಿದುರರು ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಮೈತ್ರೇಯ ಮಹರ್ಷಿಗಳು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅದರಿಂದ ನಾವು ಅದನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬಹುದು. ಶ್ರೀ ಶುಕಮುನಿಗಳು ಹೇಳ್ತಾರೆ, ಓ ರಾಜನೇ, ಅಂದರೆ ಇಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಕಥೆಯನ್ನು ಮುಂದುವರಿಸಿ ಹೇಳ್ತಾ ಇದ್ದಾರೆ. ಹೀಗೆ ಜಿಜ್ಞಾಸುವಾದಂತಹ, ಅಂದರೆ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಇರುತ್ತಲ್ಲ, ಅಂಥ ವಿದುರನಿಂದ ಪ್ರಚೋದಿತರಾದಂತಹ ಮೈತ್ರೇಯರು, ಅಂದರೆ ಇವರು ಕೇಳಿದಂಥ ಪ್ರಶ್ನೆಗಳಿಗೆ ಮೈತ್ರೇಯ ಮಹರ್ಷಿಗಳಿಗೆ ಮೊದಲು ಆಶ್ಚರ್ಯ ಆಗತ್ತೆ. ಅಂದರೆ ಆ ರೀತಿ ಕಾಣಿಸ್ಕೊಳ್ತಾರೆ ಅವರು. ಮೊದಲಿಗೆ ಆಶ್ಚರ್ಯಚಕಿತರಾದವರಂತವರು ಕಾಣಿಸ್ಕೊಳ್ತಾರೆ. ಆದರೆ ಅವರು ಸಂಪೂರ್ಣವಾಗಿ ಭಗವತ್ ಪ್ರಜ್ಞೆ ಇದ್ದವರಾದ್ರಿಂದ ಅವರಿಗೆ ಹಿಂಜರಿಕೆನೇ ಇಲ್ಲ. ಅವ್ರಿಗೇನು ಒಂಥರ ತಬ್ಬಿಬ್ಬಾಗೋದು ಏನೂ ಇಲ್ಲ. ಅವ್ರಿಗೇನು ಪ್ರಶ್ನೆ ಕೇಳಿದ್ರು ಆನ್ಸರ್ ಕೊಡೋದು ಗೊತ್ತಿದೆ. ಯಾಕೆ? ಅವರಿಗೆ ಸಂಪೂರ್ಣವಾಗಿ ಭಗವಂತನ ಬಗ್ಗೆ ತಿಳುವಳಿಕೆ ಇದ್ದರಿಂದ, ಭಗವತ್ ಪ್ರಜ್ಞೆ ಇದ್ದಿದ್ದರಿಂದ ಅವ್ರಿಗೇನು ಅನಿಸಿಲ್ಲ. ಅಂದರೆ ಮೊದಲು ಅವ್ರಿಗೇನೋ ಒಂದು ಗೊತ್ತಾಗ್ಲಿಲ್ವೇನೋ, ಏನು ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಒಂದು ಆಶ್ಚರ್ಯದಿಂದ ನಾವು ನೋಡೋದಿಲ್ವಾ, ಆ ರೀತಿ ಏನು ವಿದುರರು ಇಂಥ ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ ಅನ್ನೋ ರೀತಿ ನೋಡ್ತಾರೆ. ಆದರೆ ಅವರಿಗೆಲ್ಲ ಗೊತ್ತಿರೋದ್ರಿಂದ ಏನು ಮಾಡ್ತಾರೆ, ತಕ್ಷಣ ಅವರಿಗೆ ಅದಕ್ಕೇನು ಉತ್ತರ ಕೊಡಬೇಕೋ ಕೊಡ್ತಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ.
ಮೈತ್ರೇಯ ಮಹರ್ಷಿಗಳು ಭಗವತ್ ಪ್ರಜ್ಞೆಯಿಂದ ಕೂಡಿದವರಾದ್ದರಿಂದ ವಿದುರನ ಅಂತಹ ವಿರೋಧಾಭಾಸದ ಪ್ರಶ್ನೆಗಳಿಂದ ಆಶ್ಚರ್ಯಚಕಿತರಾಗಬೇಕಾದ ಕಾರಣವೇನಿರಲಿಲ್ಲ. ಆದ್ದರಿಂದ ಆ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕೆಂದು ತಿಳಿಯದವರೋ ಎಂಬಂತೆ ಭಕ್ತರಾಗಿ ಮೇಲ್ನೋಟಕ್ಕೆ ವಿಸ್ಮಯವನ್ನು ವ್ಯಕ್ತಪಡಿಸಿದರೂ ಕೂಡ ಮೈತ್ರೇಯರು ಕೂಡಲೇ ಪರಿಪೂರ್ಣವಾಗಿ ವ್ಯವಸ್ಥಿತರಾಗಿ ವಿದುರನ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸಿದರು. ಅಂದರೆ ಅರ್ಥ ಇಲ್ಲಿ ಮೈತ್ರೇಯ ಮಹರ್ಷಿಗಳು ಭಗವತ್ ಪ್ರಜ್ಞೆಯಿಂದ ತುಂಬಿರುವಂಥವ್ರು. ವಿದುರನ ಒಂದು ವಿರೋಧಾಭಾಸ ಅಂತಂದ್ರೆ ಏನು, ಅವರು ಭಗವಂತನ ಭಕ್ತರಾದರೂ ಅದಕ್ಕೆ ಆಪೋಸಿಟ್ ಆಗಿ ಏನೋ ಪ್ರಶ್ನೆ ಕೇಳ್ದಂಗೆ ಇತ್ತು ಅವ್ರಿಗೆ. ಭಗವಂತ ಇದ್ದಾಗ ಇದೆಲ್ಲ ನಡೆಯೋದಕ್ಕೆ ಹೇಗೆ ಸಾಧ್ಯ ಅಂತೆಲ್ಲ ಕೇಳ್ತಾರಲ್ವಾ. ಸೊ ಇದು ವಿರೋಧಾಭಾಸದ ಪ್ರಶ್ನೆ ಆಗಿರೋದ್ರಿಂದ ಅವರು ಒಂದು ನಿಮಿಷ ಆಶ್ಚರ್ಯಚಕಿತರಾಗಿದ್ರು. ಆದರೆ ಅವ್ರ ಪ್ರಶ್ನೆಗೆ ಹೇಗಪ್ಪ ಉತ್ತರ ಕೊಡೋದು ಅನ್ನೋ ರೀತಿ ಯಾರಾದರೂ ನೋಡಿದ್ರೆ ಹಂಗೆ ಅನ್ನಿಸೋದು, ಏನು ಇವ್ರಿಗೇನು ಉತ್ತರನೇ ಗೊತ್ತಿಲ್ವೇನೋ, ಅಥವಾ ಇವ್ರು ಕೇಳಿದಂಥ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ನಾನು ಅಂತ ಗೊತ್ತಿಲ್ಲವೇನೋ ಅನ್ನೋ ರೀತಿ ಅವರಿದ್ರು. ಈಗ ಭಕ್ತರು ಮೇಲ್ನೋಟಕ್ಕೆ ಒಂದು ಆಶ್ಚರ್ಯ ಇರೋ ರೀತಿ ತನ್ನನ್ನು ತಾನು ತೋರಿಸ್ಕೊಂಡ್ರು ಕೂಡ ನೋಡಿ, ಇಲ್ಲಿ ಮೈತ್ರೇಯರು ಒಬ್ಬ ಭಕ್ತರಾಗಿರೋದ್ರಿಂದ ಭಗವಂತನ ಪ್ರಶ್ನೆಯನ್ನು ಕೇಳಿದಾಗ ಅವರು ಮೊದಲಿಗೆ ಏನು ಇದಕ್ಕೆ ಉತ್ತರ ಕೊಡೋದು, ಹೇಗೆ ಇವರ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನು ಹಿಡೋದು ಅನ್ನೋ ರೀತಿ, ಅಂದರೆ ಏನು ನನಗೇನು ಗೊತ್ತಿಲ್ಲ ಅನ್ನೋ ರೀತಿ ಕಂಡರೂ ಕೂಡ ತಕ್ಷಣವೇ ಪರಿಪೂರ್ಣವಾಗಿ ವ್ಯವಸ್ಥಿತರಾಗಿ, ಅಂದರೆ ತಮ್ಮಲ್ಲಿರುವಂಥ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಭಗವಂತನ ಬಗ್ಗೆ ವಿಷಯಗಳು ಕಂಪ್ಲೀಟಾಗಿ ಗೊತ್ತಿರೋರಿಗೆ ಯಾವ ಥರದ ಹಿಂಜರಿಕೆನೂ ಇರೋದಿಲ್ಲ. ತಕ್ಷಣವೇ ಅವ್ರು ಏನು ಮಾಡ್ತಾರೆ, ಆ ವಿದುರರು ಕೇಳಿದಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಯಸ್ಮಿನ್ ವಿಜ್ಞಾತೆ ಸರ್ವಂ ಏವಂ ವಿಜ್ಞಾತಂ ಭವತಿ. ಅಂದರೆ ಅರ್ಥ ಏನು, ಭಗವದ್ ಭಕ್ತನಾದವನು ಭಗವಂತನ ಬಗ್ಗೆ ಕೆಲಮಟ್ಟಿಗೆ ತಿಳಿದಿರುತ್ತಾನೆ. ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆ ಯಾವುದೇ ಭಗವದ್ಭಕ್ತನನ್ನು ಭಗವದ್ ಅನುಗ್ರಹದಿಂದ ಸಕಲವನ್ನೂ ತಿಳಿಯುವಂತೆ ಮಾಡುತ್ತದೆ. ಭಕ್ತನು ಮೇಲ್ನೋಟಕ್ಕೆ ಅಜ್ಞಾನಿಯಂತೆ ತನ್ನನ್ನು ತೋರಿಸಿಕೊಳ್ಳಬಹುದಾದರೂ ಕೂಡ ಆತ ಪ್ರತಿಯೊಂದು ಘನವಾದ ವಿಷಯದಲ್ಲೂ ಪೂರ್ಣ ಜ್ಞಾನವನ್ನು ಹೊಂದಿರುತ್ತಾನೆ. ನೋಡಿ, ಇಲ್ಲೊಂದು ಶ್ಲೋಕ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವದ್ ಭಕ್ತನಾಗಿರ್ತಾನಲ್ಲ ಅವನಿಗೆ ಭಗವಂತನ ಬಗ್ಗೆ ಕೆಲವು ವಿಷಯಗಳು ಗೊತ್ತಿರುತ್ತೆ. ಆದರೆ ಭಗವಂತನಿಗೆ ಯಾರು ಸೇವೆಯನ್ನು ಮಾಡ್ತಾರೋ ಅಂಥವನಿಗೇನಾಗುತ್ತೆ, ಈಗ ಭಕ್ತರಾಗಿದ್ದರೆ ಭಗವಂತನ ಬಗ್ಗೆ ಗೊತ್ತೇ ಇರುತ್ತೆ ಸ್ವಲ್ಪ ಮಟ್ಟಿಗೆ. ಆದರೆ ಭಗವಂತನ ಸೇವೆ ಮಾಡ್ತಾನಲ್ಲ ಸದಾ ಕಾಲ, ಅವನಿಗೆ ಏನಾಗುತ್ತೆ ಅಂದರೆ ಭಗವಂತನ ಅನುಗ್ರಹ ಸಿಗುತ್ತೆ. ಅದರಿಂದ ಏನಾಗುತ್ತೆ, ಅವನು ತಿಳ್ಕೊಂಡಿರೋದು ಸ್ವಲ್ಪ ಇದ್ದರೂ ಕೂಡ ಭಗವಂತನ ಅನುಗ್ರಹದಿಂದ ಅವನು ಎಲ್ಲವನ್ನು ತಿಳ್ಕೊಳ್ಳೋ ರೀತಿ ಆಗುತ್ತೆ ಅವನಿಗೆ. ಭಕ್ತ ಮೇಲ್ನೋಟಕ್ಕೆ ನಮಗೆ ನೋಡೋದಕ್ಕೆ ಹೇಗೆ ಅನ್ನಿಸ್ತಾನೆ, ಅವನೊಬ್ಬ ಅಜ್ಞಾನಿ, ಅವನಿಗೇನು ಗೊತ್ತಿಲ್ಲ ಅಂತ ಅನ್ನಿಸ್ಕೊಂಡ್ರು, ಅಥವಾ ಅವನು ತನ್ನನ್ನು ತಾನು ಆ ರೀತಿ ತೋರಿಸ್ಕೊಂಡ್ರು ಕೂಡ ಅವನಿಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಗಹನವಾದ ವಿಷಯ ಅಂತ ಹೇಳಿದ್ದಾರೆ. ಅಂದರೆ ತುಂಬ ರಹಸ್ಯವಾಗಿ ತುಂಬ ಡೀಪಾಗಿ ಹೋಗಿ ಅರ್ಥ ಮಾಡಿಕೊಳ್ಳುವಂಥ ವಿಷಯದಲ್ಲೂ ಕೂಡ ಅವನು ಪೂರ್ಣವಾದಂತಹ ಜ್ಞಾನವನ್ನು ಹೊಂದಿರ್ತಾನೆ. ಈಗ ನಾವು ಬೇಕಾದಷ್ಟು ಭಕ್ತರ ಜೀವನ ಚರಿತ್ರೆಗಳನ್ನು ನಾವು ಕೇಳಿರ್ತೀವಿ, ಓದಿರ್ತೀವಿ, ನೋಡಿರ್ತೀವಿ ಸಿನಿಮಾಗಳ ಮೂಲಕ. ಅದರಲ್ಲೆಲ್ಲ ನೋಡಿದಾಗ ನಮಗೆ ಏನು ಗೊತ್ತಾಗತ್ತೆ ಅಂತಂದರೆ, ನೋಡಿ ಅವರಲ್ಲಿ ಓದು ಬರಹ ಇಲ್ಲದೆ ಇರೋರು ಇರ್ತಾರೆ, ಸ್ಕೂಲಿಗೆ ಹೋಗದೆ ಇರೋರು ಬೇಕಾದಷ್ಟು ಜನ ಭಕ್ತರು ಇರ್ತಾರೆ. ಅಂಥವರಿಗೆಲ್ಲ ಜ್ಞಾನ ಎಲ್ಲಿಂದ ಬರುತ್ತೆ, ಅವ್ರ ತತ್ವಗಳನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಓದಿರೋರು ಕೂಡ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಯಿತಾ, ಯಾಕೆ, ಅವರಿಗೆ ಭಗವಂತನ ಕೃಪೆ ಆಗಿರತ್ತೆ. ಸೊ ಭಗವಂತನ ಕೃಪೆ ಆಗಿಬಿಟ್ರೆ ಎಲ್ಲ ಜ್ಞಾನ ಬಂದಂಗೆ, ಅದು ಯಾವುದರಲ್ಲೂ ಕೂಡ ಅವರಿಗೆ ಕಡಿಮೆ ಅನ್ನೋದಿರೋದಿಲ್ಲ. ಅವ್ರಿಗೆ ಏನೇ ಕೇಳಿ, ಯಾವುದೇ ವಿಷಯದ ಬಗ್ಗೆ ಕೇಳಿ ಅವರು ಫುಲ್ಲು ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಅವರಿಗೆ ಪೂರ್ಣ ಜ್ಞಾನ ಬಂದಿರುತ್ತೆ ಅಂತ ಅರ್ಥ. ಈಗ ಭಗವಂತನ ಅನುಗ್ರಹ ಒಂದು ನಮಗಾಗ್ಬಿಡ್ತು ಅಂತಂದರೆ ನಾವು ಯಾವುದಕ್ಕೂ ಬೇರೆ ಕಡೆ ಹೋಗುವಂಥ ನೆಸೆಸಿಟಿನೇ ಇಲ್ಲ. ಭಗವಂತ ಎಲ್ಲವನ್ನೂ ಕೂಡ ನಮ್ಮ ಒಳಗಡೆನೆ ಅದನ್ನು ಕೊಟ್ಬಿಡ್ತಾನೆ. ಅವನ ಅನುಗ್ರಹ ಒಂದು ಸಿಕ್ಬಿಟ್ರೆ ಸಾಕು, ಎಲ್ಲವೂ ಕೂಡ ನಮಗೆ ತಿಳಿದು ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೆ ನಾವು ಓದು ಬರಹ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಭಗವಂತನನ್ನು ಪ್ರೀತಿಸೋದು, ಅವನ ಸೇವೆ ಮಾಡೋದು, ಅವನ ಬಗ್ಗೆ ಕೇಳೋದು, ಅದನ್ನೆಲ್ಲ ಮಾಡ್ತಾ ಇದ್ದಾಗ ಹೃದಯ ಪರಿಶುದ್ಧ ಆಗ್ತಾ ಇದ್ದಂಗೆ
ಭಗವಂತ ನಮ್ಮ ಕಣ್ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾನೆ. ಕಾಣಿಸ್ತಾ ಕಾಣಿಸ್ತಾ ಕಡೆಗೆ ಅವನು ನಮ್ಮವನೇ ಆಗಿಬಿಡ್ತಾನೆ. ಅಂದರೆ ನಾವು ಕಂಪ್ಲೀಟಾಗಿ ಅವನನ್ನು ತಿಳ್ಕೊಂಬಿಡ್ತೀವಿ. ಆ ಒಂದು ಪೂರ್ಣ ಜ್ಞಾನ ಬರಬೇಕು ಅಂತಂದರೆ ಭಗವಂತನ ಸೇವೆಯನ್ನು ನಾವು ಮಾಡಬೇಕು. ಭಗವಂತನ ಸೇವೆ ಅಂತಂದರೆ ಬೇಕಾದಷ್ಟು ಇದೆ. ಯಾವ ರೀತಿ ಆದರೂ ಮಾಡ್ಬೋದು, ಹೇಗಾದರೂ ಮಾಡಿ ಭಗವಂತ ಅದನ್ನು ಆಕ್ಸೆಪ್ಟ್ ಮಾಡ್ತಾನೆ. ಆದರೆ ಅವನು ಕೇಳುವಂಥ ಒಂದೇ ಒಂದು ಡಿಮ್ಯಾಂಡ್ ಏನಪ್ಪ ಅಂತಂದರೆ, ನೀನು ಕಂಪ್ಲೀಟಾಗಿ ನನ್ನಲ್ಲೇ ಮನಸ್ಸಿಟ್ಟು ನನ್ನ ಕೆಲಸನೇ ಮಾಡ್ತಾ, ನನ್ನನ್ನೇ ಭಜಿಸ್ತಾ, ನನ್ನನ್ನೇ ಪೂಜಿಸ್ತಾ, ನನ್ನಲ್ಲೇ ನೀನು ಇರಬೇಕು ಸದಾ ಕಾಲ. ಆಗ ಮಾತ್ರ ನಾನು ನಿನ್ನವನಾಗ್ತೀನಿ ಅಂತ ಹೇಳ್ತಾನೆ. ಆಯಿತಾ? ನಾವಿರೋ ಕಡೆನೇ ನಾವು ಏನು ಮಾಡ್ತಾ ಇದ್ದೀವೋ ಅದನ್ನೇ ಭಗವಂತನಿಗೋಸ್ಕರ ಅಂತ ಅವನಿಗೆ ಸಮರ್ಪಣೆ ಮಾಡ್ತಾ ಆ ಕೆಲಸಗಳನ್ನು ಮಾಡ್ತಾ ಇದ್ದರೆ ಸಾಕು, ಭಗವಂತ ನಮ್ಮವನಾಗ್ತಾನೆ. ಮತ್ತು ಭಗವಂತನ ವಿಷಯವೆಲ್ಲ ನಮಗೆ ಗೊತ್ತಾಗುತ್ತೆ, ಅಥವಾ ನಮಗೆ ಅದರ ಜ್ಞಾನ ಕೂಡ ಬರುತ್ತೆ. ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಮಟ್ಟಕ್ಕೆ ನಾವು ಬರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.